ಎಲ್ಲ ಕಾರ್ಯಕರ್ತರು ಈಗಿಂದಲೇ ಎನ್ರೋಲ್ಮೆಂಟ್ ಮಾಡಬೇಕು, ಪಕ್ಷ ಜವಾಬ್ದಾರಿ ತಗೋಬೇಕು. ಇನ್ನು ಇಂಥದ್ದಿದ್ದಲ್ಲಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತಾ ಇದ್ದೀನಿ. ಮೊದಲಿಂದ ಕೂಡ ನಾನು ಅಧ್ಯಕ್ಷ ಆದ್ಮೇಲೆ ಸ್ವಲ್ಪ ಅರಳಿನೇ ನಾನು ಮಾಡ್ತಾ ಇದ್ದೀನಿ. ನಾಳೆ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಇವರೆಲ್ಲ ಇಂಡಿವಿಜುವಲ್ ಮಾಡಿಸ್ತೀನಿ ಅಂದ್ಬಿಟ್ಟು ಡೆಲ್ಲಿಗೆ ನನ್ನ ರೆಕಮೆಂಡೇಶನ್ ಕಳಿಸಿ ಕ್ಲಿಯರ್ ಮಾಡ್ತೀನಿ. ಬೆಳಗ್ಗೆ ಸಂಸದರ ತೇಜಸ್ವಿ ಸೂರ್ಯ ಇಲ್ಲೇ ಮಾತಾಡಲ್ಲ, ಬೇರೆ ತೇಜಸ್ವಿ ಸೂರ್ಯ ಅವರು ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅವರು ಅದೇನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಟನಲ್ನಲ್ಲಿ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸಿಲ್ಲ ಅಂದ್ರೆ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ಮೆಟ್ರೋನ ಆ್ಯಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೆಟ್ರೋ ಆ್ಯಡ್ ಮಾಡ್ತಾ ಇದೀವಿ. ಮೆಟ್ರೋ ಆ್ಯಡ್ ಮಾಡೋಕ್ಕೆ ನಮ್ದೇ ತಯಾರಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇಂದ 10% ಬರೀ 10% 12% ಬರ್ತದೆ. ಅದಕ್ಕೆ ಅವ್ರು ಏನು ಮಾತಾಡ್ತಾ ಇದ್ದಾರೆ. ಅವರು ಕೆಲವು ಏನೋ ಸಜೆಷನ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ. ಆಫೀಸರ್ಸ್ ಕೊಟ್ಟು ಮಾಡ್ತೀನಿ. ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳಿಗೆ ಅಲೋ ಮಾಡಿ, ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ. ಈಗ ವೆಹಿಕಲ್ಗಳೇ ಈಗ ದೊಡ್ಡದಾಗಿ ನಾ ಬಸ್ಗಳು ಅಲೋ ಮಾಡೋದು ಏನು ಅಂತೇಳಿ ಅವ್ರು ಏನೋ ಕೆಲವು ಒಂದು ಇದನ್ನು ಮಾಡ್ಕೊಂಡು ಬಂದಿದ್ರು, ಪವರ್ ಪಾಯಿಂಟ್. ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸ್ತೀನಿ. ಆಮೇಲೆ BMLT ಅದನ್ನ ಇದನ್ನ ಮಾಡಬೇಕು, ಫೀಡರ್ ಬಸ್. ನಿಮ್ಮ ಕಾಲದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿ, ಇಲ್ಲ ಅದೇನು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಎಷ್ಟು ದುಡ್ಡು ಕೊಟ್ಟು ಕಳಿಸಿದ್ದಾರೆ, ಡೆಲ್ಲಿಯಿಂದ ಬಂದಿದೆ ದುಡ್ಡು ಅಂತ ಹೇಳಿದೆ. ಸೊ ಅದಕ್ಕೇನೋ ನನ್ನ ಜೊತೆ ನಾನು ಹೇಳಿದ್ದೀನಿ, ನಡಿ 4 ಜನ MP ಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ, ನಾನು ಬರ್ತೀನಿ, ಒಂದಷ್ಟು ದುಡ್ಡು ಕೊಡಿಸಿ ಏನೇನು ಬೇಕೋ ಮಾಡೋಣ ಅಂತ ಮಾತಾಡಿದ್ದೀನಿ. ಸೊ ಅವರು ಟನಲ್ ನಾನು ಹೇಳಿದೆ, ಲಾಲ್ಬಾಗ್ ನೀವು ತಿಳ್ಕೊಂಡಂಗೆ 6 ಎಕರೆ ಎಲ್ಲ ಮಾಡ್ತಾ ಇಲ್ಲ. ಸ್ಮಾಲ್ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದು ಮೂಲೆಯಲ್ಲಿದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡಬೇಕು, ಎಲ್ಲರೂ ಒಂದು ಮಾಡಬೇಕಲ್ಲ, ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳಿದ್ರೆ. ಸೊ ಅವರು ಇಲ್ಲ ಎಲ್ಲ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದಾರೆ. ನೀನು ಹೇಳ್ದಂಗೆಲ್ಲ ಒಬ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ನಾನು ಅವ್ರ ಪಾರ್ಟಿ ಲೀಡರ್ಸ್ ಹತ್ರ ನಾನು ಮಾತಾಡಿದ್ದೀನಿ. ಆಮೇಲೆ 70% ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ORR BRTS ಮಾಡಬೇಕು ಅಂತ ಹೇಳ್ತಾರೆ. ಈ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ದುಡ್ಡ. ಅದಾದ್ರೆ ನಡಿಯಪ್ಪ, ಸೋಮಣ್ಣ ಅವ್ರ ಹತ್ರ ಮಾತಾಡೋಣ, ಇವ್ರ ಹತ್ರ ಮಾತಾಡೋಣ, ತಗೊಳ್ಳಿ, ದುಡ್ಡು ಕೊಡಿ, ವಿ ಆರ್ ರೆಡಿ ಟು ಡೂ ದಟ್. ಲಾಸ್ಟ್ 10 years ಇಂದ ನಾವು ಆ ಹೊಸ ರೈಲ್ಗಳು ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಇದೆಯಲ್ಲ ಸಬರ್ಬನ್ ಜಾಸ್ತಿ ಮಾಡಬೇಕು ಅಂತಾರೆ. ಇನ್ನು ಒಂದು ಮಾಡೋಕ್ಕಾಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ, ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆದ್ರೆ ಏನು ನೀನು ಸಲಹೆ ಕೊಡಕ್ ಹೋಗ್ಬೇಡ, ದುಡ್ಡು ತಗೊಂಡ್ ಡಬಲ್ ಸ್ಟ್ಯಾಂಡರ್ಡ್ ಜನ ಜಾಸ್ತಿ ಓಡಾಡ್ತಾರೆ, ಟನಲ್ ಮಾಡಿದ್ರೆ ಕಡಿಮೆ ಓಡಾಡ್ತಾರೆ. ಈಗ ಯಾರು ಈಗ ನೀವು ಬರೋದು, ನೀವು ಇಲ್ಲಿಗೆ ಬರ್ತಾ ಇದ್ದೀರ, ನಿಮ್ ಗಾಡಿ ತರೋದನ್ನ ನಿಲ್ಸಕ್ ಆಗ್ತದ? ಎಲ್ಲಾರು ಸೋಷಿಯಲ್ ಅಬ್ಲಿಗೇಷನ್. ಗಂಡ ಹೆಂಡತಿ ಇಬ್ರು ಕಾರಲ್ಲಿ ಓಡಾಡಬೇಕು, ಮಕ್ಳನ್ನ ಕಾರಲ್ಲಿ ಓಡಬೇಕು, ಸ್ಕೂಲಲ್ಲಿ ಮಕ್ಳಿಗೆ ಕಾರಲ್ಲಿ ಕಳಿಸ್ಕೊಡ್ಬೇಕು. ಇದನ್ನ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ನೀವು ಗಾಡಿನೇ ತಗೋಬೇಡ, ಅವ್ರು ಅನೌನ್ಸ್ ಮಾಡಲಿ, ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರೆಲ್ಲ ಮನೆಗೆ ನಿಲ್ಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋ ಓಡಾಡಿ, ಗೌರ್ಮೆಂಟ್ ಬಸ್ ಓಡಾಡಿ ಅಂತ ಅವ್ರು ಅಪೀಲ್ ಕೊಡ್ಲಿ. 4 ಜನ MP ಗಳು ಇದಾರಲ್ಲ, ಯಾರು ಮಾಡ್ತಾರೆ? ಎಣ್ಣೆ ಇದು ಕಾರಿಲ್ಲ ಅಂದ್ರೆ ಮನೆಗೆ ಎಣ್ಣೆ ಕೊಡಲ್ಲ. ಈ ಸೋಷಿಯಲ್ ಅಪ್ಲಿಕೇಶನ್ ಅವ್ರಿಗೆ ಅವ್ರಿಗೆ ಅರಿವಿಲ್ಲ. ಅದೆಲ್ಲ ಒಂದ್ ಕಡೆ PL ಹಾಕಿದ್ದಾರೆ ಸರ್, ಒಂದ್ ಕಡೆ ನೀವು ಮನವಿ ಮಾಡ್ತಾ ಇದ್ದಾರೆ. ಡಬಲ್ ಸ್ಟ್ಯಾಂಡರ್ಡ್ ಏನಕ್ಕೆ ಅಂತ ಸರ್? ನೋಡಪ್ಪ, ಅವ್ರು ಏನ್ ಬೇಕಾದ್ರೆ PL ಹಾಕೊಳ್ಳಿ. ನಾನು ನಮ್ಮ ಆಫೀಸರ್ಸ್ ಕೇಳಿದ್ದೀನಿ, ಕೋರ್ಟೇ ಬೇಕಾದ್ರೆ ಸೆಟ್ ಮಾಡ್ಬಿಟ್ಟು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಟ್ ಮಾಡ್ತೀವಿ. ನಾನೇನಾದ್ರು ತಪ್ಪು ಮಾಡಿದ್ರೆ, ನಮ್ಮ ಆಫೀಸರ್ ತಪ್ಪು ಮಾಡಿದ್ರೆ ಸ್ಟಿಲ್ ವಿ ಆರ್ ರೆಡಿ ಟು ಡೀಲ್. ಇದನ್ನ ತಪ್ಪೇನಾದ್ರು ನಮ್ಮಿಂದ ಹೆಚ್ಚು ಕಮ್ಮಿ ಆಗಿದೆ, ನಾವು ಸೆಪರೇಟ್ ಮಾಡಕ್ಕೆ ತಯಾರಿರ್ತೀನಿ. ಎನಿಥಿಂಗ್ ಇಸ್ ಎಲ್ಲ ಸ್ಟಡಿ ಮಾಡಿದ್ದೀನಿ, ಅದು ಮಾಡಿದ್ದೀನಿ ಅಂತ ಹೇಳಿದ್ರು. ಏನು ಸ್ಟಡಿ ಮಾಡಿದ್ರು ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಅಂತದ್ದು ಕಾಣಿಲ್ಲ. ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಸಜೆಷನ್ ಅವ್ರು ಏನು ಕೊಟ್ಟಿದ್ದಾರೆ. ನಮ್ಮ ಆಫೀಸರ್ಸ್ ಕೊಟ್ಬಿಟ್ಟು ಎಕ್ಸಾಮಿನ್ ಮಾಡಿ ಅವ್ರು ಮಾತಾಡ್ತಾರೆ. ಹಿಂದೆ ಸಂಸದ ತೇಜಸ್ವಿ ಸೂರ್ಯನ ಖಾಲಿ ಟ್ರಂಕ್ ಅಂತ ಕರೆದಿದ್ದೀನಿ. ಖಾಲಿ ಟ್ರಂಕ್ ಅಂತ ದುಡ್ಡಪ್ಪ, ದುಡ್ಡು ಕೊಡ್ಬೇಕು. ಬರೀ ಮಾತು ಟ್ವೀಟ್ ಮಾಡೋದಾಗುದಿಲ್ಲ. ಹೋಗ್ಬೇಕು, ಪ್ರೈಮ್ ಮಿನಿಸ್ಟರ್ ದುಡ್ಡು ಕೊಡಿಸ್ಬೇಕು. ದುಡ್ಡು ಕೊಟ್ಟರೆ ಬರೀ ಸಜೆಷನ್ ಎಷ್ಟು ಬೇಕಾದ್ರೆ ಕೊಡ್ತಾರೆ. ನೀನು ಕೊಡ್ತೀಯ ಸಜೆಷನ್? ಬೆಳಗ್ಗೆ ಸಜೆಷನ್ ಕೊಟ್ಟ ಖಾಲಿ ಸಜೆಷನ್ ಎಷ್ಟು ಬೇಕಾದ್ರೆ ಕೊಡ್ತಾರೆ. ದುಡ್ಡು ಬರ್ಬೇಕಲ್ಲಪ್ಪ. ದುಡ್ಡು ಇಲ್ಲ ಏನ್ ಮಾಡಕ್ಕಾಗ್ತದೆ? ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ, ಟನಲ್ ಬೇಡ ಅಂತ ಹೇಳ್ತೀರಿ. ಏನ್ ನಾವು ಇದ್ರ ಮೇಲ್ಗಡೆ ಕೊಡ್ಬೇಕಾಗ್ತದ? ಬಸ್ಸಲ್ಲಿ ಎಷ್ಟು ಜನ ಓಡಾಡ್ತಾರೆ? ಬಸ್ಸಲ್ಲಿ ಯಾರು ಸ್ಟೇಟಸ್ ಬೇಕು? ಅವನ ಆಫೀಸರ್ ಕಾರಲ್ಲೇ ಓಡಾಡ್ಬೇಕು. ಅವನಿಗೆ ಎಲ್ಲ ಪ್ರತಿ ಕಡೆಗೂ ಇವಾಗ ಸಭೆ ಕರೆದಿದ್ದೀರಿ, ಆಹ್ವಾನ ಕೊಟ್ಟಿದ್ದೀರಿ.